ಇನ್ನು ಮುಂದೆ ಪ್ರತಿಯೊಂದು ಜೈಲುಗಳು ಕೂಡ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ 30 ಅಂಶಗಳನ್ನ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಜೈಲುಗಳಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇತ್ತು. ಒಳಗಡೆ ಇರುವಂತಹ ಕೈದಿಗಳಾಗಿರಬಹುದು, ಎಲ್ಲ ರೀತಿಯಾದಂತಹ ಆಕ್ಟಿವಿಟೀಸು, ಅಂದ್ರೆ ಅವರಿಗೆ ಡ್ರಗ್ಸ್ ಸಪ್ಲೈ ಆಗಿರಬಹುದು, ಮತ್ತೆ ಹೊರಗಿನ ಆಹಾರ ಆಗಿರಬಹುದು, ಮತ್ತೆ ಕೈದಿಗಳನ್ನು ಕೂಡ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕೈದಿಗಳನ್ನ ಹೊರಗಡೆ ಅಂದ್ರೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಕರೆದುಕೊಂಡು ಹೋಗಿರುವಂತಹ ಒಂದು ಉದಾಹರಣೆ ಆಗಿರಬಹುದು. ಈ ರೀತಿಯಾದಂತ ಒಂದು ವ್ಯವಸ್ಥೆ ಆಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ 3 ಜನ ಐಎಎಸ್ ಅಧಿಕಾರಿಗಳನ್ನ ಒಳಗೊಂಡಿರುವಂತಹ ಈ ಒಂದು ಸಮಿತಿ ಪ್ರತಿಯೊಂದು ಜೈಲುಗಳ ಒಂದು ಅಂಶಗಳನ್ನ, ಅಲ್ಲಿರುವಂತಹ ಒಂದು ಹಿತಮಿತಗಳನ್ನ ಪರಿಶೀಲನೆ ಮಾಡಿ ಒಂದು ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ ಅಂತಾನೆ ಹೇಳಬಹುದು. ಆ 30 ಅಂಶಗಳಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ 3 ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದೇ ಜೈಲಿನಲ್ಲಿ ಕೆಲಸವನ್ನ ಮಾಡಬಾರ್ದು, ಅವರು ಟ್ರಾನ್ಸ್ಫರ್ ಆಗಬೇಕು, ವರ್ಗಾವಣೆ ಆಗಬೇಕು ಅನ್ನುವಂಥದ್ದು ಸೇರಿದಂತೆ ಮತ್ತೆ ಪ್ರತಿಯೊಂದು ಸಿಬ್ಬಂದಿಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಬೇಕು. ಮತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಜೈಲುಗಳಲ್ಲಿ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ 6 ಕೈದಿಗಳಿಗೆ ಒಬ್ಬ ಸಿಬ್ಬಂದಿ ನಿಯೋಜನೆ ಇರಬೇಕು, ಇದು ರೂಲ್ಸ್ ಅಲ್ಲಿ ಇರುವಂತದ್ದು. ಮತ್ತೆ ಕೈದಿಗಳಿಗೆ ಹೊರಗಿನ ಆಹಾರ ಆಗಿರಬಹುದು, ಹಣ್ಣುಗಳಾಗಿರಬಹುದು, ತಿಂಡಿಗಳಾಗಿರಬಹುದು, ಯಾವುದೇ ಒಂದು ಆಹಾರವನ್ನ ಕೈದಿಗಳಿಗೆ ಕೊಡಬಾರ್ದು. ಏನಿದ್ರು ಒಳಗಡೆನೆ ಏನು ಜೈಲಲ್ಲಿ ಏನು ಆಹಾರವನ್ನ ಕೊಡ್ತಾರೋ ಆ ಒಂದು ಆಹಾರವನ್ನ ಮಾತ್ರ ಕೈದಿಗಳಿಗೆ ಕೊಡಬೇಕು, ಅದನ್ನ ಹೊರತುಪಡಿಸಿ ಬೇರೆ ಆಹಾರವನ್ನು ಕೂಡ ಕೊಡಬಾರ್ದು. ಮತ್ತೆ ಜೈಲಿನ ಒಂದು ಏನು ಕಾಂಪೌಂಡ್ ಇರುತ್ತೋ ಅದು ಮಿನಿಮಮ್ 30 ಅಡಿಯಷ್ಟು ಇರಲೇಬೇಕು. ಇದರಿಂದ ಕೈದಿಗಳು ತಪ್ಪಿಸಿಕೊಳ್ಳೋದಾಗಿರಲಿ, ಯಾವುದೇ ರೀತಿಯಾದಂತಹ ಆಕ್ಟಿವಿಟೀಸ್ಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಅಂಶಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಸೇರಿದಂತೆ ಪ್ರತಿಯೊಂದು ಕೈದಿಗಳಿಗೂ ಕೂಡ ಅಂದ್ರೆ ಆಯಾ ಶಿಕ್ಷೆಗೆ ಅನುಗುಣವಾಗಿ ಅವರನ್ನ ವರ್ಗಾವಣೆ ಮಾಡಬೇಕು. ಒಂದೇ ಒಂದು ಬ್ಯಾರಕ್ನಲ್ಲಿ ಎಲ್ಲ ರೀತಿಯಾದ ಕೈಗಳನ್ನು ಹಾಕಬಾರ್ದು. ಅಂದ್ರೆ ನಟೋರಿಯಸ್ ಜೊತೆಗೆ ಈ ಕಳ್ಳತನದ ಒಂದು ಆಧಾರದ ಮೇಲೆ ಹೋಗಿರುವಂಥ ಕೈದಿಗಳನ್ನಾಗಿರ್ಬೋದು, ಒಂದು ನಾರ್ಮಲ್ ಕೈದಿಗಳನ್ನು ಕೂಡ ಸೇರಿಸಬಾರ್ದು. ಅವರು ಮುಂದೆ ದೊಡ್ಡ ಕುಖ್ಯಾತಿಯಾಗಿ ಬದಲಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರವರ ಶಿಕ್ಷೆಗೆ ಅನುಗುಣವಾಗಿ ಕೈದಿಗಳನ್ನು ಅಂದರೆ ವರ್ಗಾವಣೆ ಮಾಡಬೇಕು, ಅಂದರೆ ವಿಂಗಡಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅಂಶಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಜೈಲು ಅಂದರೆ ಭಾರತದಲ್ಲಿರುವಂಥ ಅತಿ ದೊಡ್ಡ ದೊಡ್ಡ ಜೈಲುಗಳು, ಪ್ರಮುಖವಾಗಿರುವಂಥ ಜೈಲುಗಳಾಗಿರುವಂಥ ತಿಹಾರ್ ಜೈಲ್ ಆಗಿರಬಹುದು, ಮತ್ತು ಚಿಂಚನಗೂಡು ಜೈಲ್ ಆಗಿರ್ಬೋದು, ನಮ್ಮ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಸೇರಿದಂತೆ ಪ್ರತಿಯೊಂದು ಜೈಲುಗಳಲ್ಲಿ ಕೂಡ ಈ ಒಂದು ಟಫ್ ರೂಲ್ಸ್ ಕಡ್ಡಾಯವಾಗಿ ಇನ್ನು ಮುಂದೆ ಜಾರಿ ಆಗಬೇಕು. ಯಾಕಂದರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಜೈಲಿನ ಒಳಗಡೆ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಅನ್ನ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನ ಸಲ್ಲಿಕೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇಂದಿನಿಂದಲೇ ಈ ಎಲ್ಲ ಒಂದು ಅಂಶಗಳನ್ನು ಕೂಡ ಉಲ್ಲೇಖ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಜೈಲುಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಫ್ರೀ ಇರೋದಿಲ್ಲ. ಕೈದಿಗಳಿಗೆ ಆಗಿರ್ಬೋದು, ಸಿಬ್ಬಂದಿಗಳಿಗೆ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲಿ ಕೂಡ CCTVಗಳ ಅಳವಡಿಕೆ ಇರಬೇಕು. ಮತ್ತೆ 6 ಕೈದಿಗಳಿಗೆ ಒಬ್ಬೊಬ್ಬ ಸಿಬ್ಬಂದಿಗಳ ಅಳವಡಿಕೆ ಆಗಿರಬೇಕು, ನಿಯೋಜನೆ ಆಗಿರಬೇಕು. ಹೀಗಿರುವಂತಹ ಒಂದು ಟಫ್ ರೂಲ್ಸ್ ಅನ್ನ ಈಗಾಗಲೇ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರು ಒಂದು ಸಮಿತಿಯನ್ನ ಮಾಡುವುದರ ಮೂಲಕ ಸಲ್ಲಿಕೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮುಂದೆ ಪ್ರತಿಯೊಂದು ಜೈಲುಗಳು ಕೂಡ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ 30 ಅಂಶಗಳನ್ನ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಜೈಲುಗಳಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇತ್ತು. ಒಳಗಡೆ ಇರುವಂತಹ ಕೈದಿಗಳಾಗಿರಬಹುದು, ಎಲ್ಲ ರೀತಿಯಾದಂತಹ ಆಕ್ಟಿವಿಟೀಸು, ಅಂದ್ರೆ ಅವರಿಗೆ ಡ್ರಗ್ಸ್ ಸಪ್ಲೈ ಆಗಿರಬಹುದು, ಮತ್ತೆ ಹೊರಗಿನ ಆಹಾರ ಆಗಿರಬಹುದು, ಮತ್ತೆ ಕೈದಿಗಳನ್ನು ಕೂಡ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕೈದಿಗಳನ್ನ ಹೊರಗಡೆ ಅಂದ್ರೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಕರೆದುಕೊಂಡು ಹೋಗಿರುವಂತಹ ಒಂದು ಉದಾಹರಣೆ ಆಗಿರಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ 3 ಜನ ಐಎಎಸ್ ಅಧಿಕಾರಿಗಳನ್ನ ಒಳಗೊಂಡಿರುವಂತಹ ಈ ಒಂದು ಸಮಿತಿ ಪ್ರತಿಯೊಂದು ಜೈಲುಗಳ ಒಂದು ಅಂಶಗಳನ್ನ, ಅಲ್ಲಿರುವಂತಹ ಒಂದು ಹಿತಮಿತಗಳನ್ನ ಪರಿಶೀಲನೆ ಮಾಡಿ ಒಂದು ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಆ 30 ಅಂಶಗಳಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ 3 ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದೇ ಜೈಲಿನಲ್ಲಿ ಕೆಲಸವನ್ನ ಮಾಡಬಾರ್ದು, ಅವರು ಟ್ರಾನ್ಸ್ಫರ್ ಆಗಬೇಕು, ವರ್ಗಾವಣೆ ಆಗಬೇಕು ಅನ್ನುವಂಥದ್ದು ಸೇರಿದಂತೆ ಮತ್ತೆ ಪ್ರತಿಯೊಂದು ಸಿಬ್ಬಂದಿಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಬೇಕು. ಮತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಜೈಲುಗಳಲ್ಲಿ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ 6 ಕೈದಿಗಳಿಗೆ ಒಬ್ಬ ಸಿಬ್ಬಂದಿ ನಿಯೋಜನೆ ಇರಬೇಕು, ಇದು ರೂಲ್ಸ್ ಅಲ್ಲಿ ಇರುವಂತದ್ದು. ಮತ್ತೆ ಕೈದಿಗಳಿಗೆ ಹೊರಗಿನ ಆಹಾರ ಆಗಿರಬಹುದು, ಹಣ್ಣುಗಳಾಗಿರಬಹುದು, ತಿಂಡಿಗಳಾಗಿರಬಹುದು, ಯಾವುದೇ ಒಂದು ಆಹಾರವನ್ನ ಕೈದಿಗಳಿಗೆ ಕೊಡಬಾರ್ದು. ಏನಿದ್ರು ಒಳಗಡೆನೆ ಏನು ಜೈಲಲ್ಲಿ ಏನು ಆಹಾರವನ್ನ ಕೊಡ್ತಾರೋ ಆ ಒಂದು ಆಹಾರವನ್ನ ಮಾತ್ರ ಕೈದಿಗಳಿಗೆ ಕೊಡಬೇಕು, ಅದನ್ನ ಹೊರತುಪಡಿಸಿ ಬೇರೆ ಆಹಾರವನ್ನು ಕೂಡ ಕೊಡಬಾರ್ದು. ಮತ್ತೆ ಜೈಲಿನ ಒಂದು ಏನು ಕಾಂಪೌಂಡ್ ಇರುತ್ತೋ ಅದು ಮಿನಿಮಮ್ 30 ಅಡಿಯಷ್ಟು ಇರಲೇಬೇಕು. ಇದರಿಂದ ಕೈದಿಗಳು ತಪ್ಪಿಸಿಕೊಳ್ಳೋದಾಗಿರಲಿ, ಯಾವುದೇ ರೀತಿಯ
ರೀತಿಯಾದಂಥ ಆಕ್ಟಿವಿಟೀಸ್ಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಅಂಶಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಸೇರಿದಂತೆ ಪ್ರತಿಯೊಂದು ಕೈದಿಗಳಿಗೂ ಕೂಡ ಅಂದರೆ ಆಯಾ ಶಿಕ್ಷೆಗೆ ಅನುಗುಣವಾಗಿ ಅವರನ್ನ ವರ್ಗಾವಣೆ ಮಾಡಬೇಕು. ಒಂದೇ ಒಂದು ಬ್ಯಾರಕ್ನಲ್ಲಿ ಎಲ್ಲ ರೀತಿಯಾದ ಕೈಗಳನ್ನು ಹಾಕಬಾರ್ದು. ಅಂದರೆ ನಟೋರಿಯಸ್ ಜೊತೆಗೆ ಈ ಕಳ್ಳತನದ ಒಂದು ಆಧಾರದ ಮೇಲೆ ಹೋಗಿರುವಂಥ ಕೈದಿಗಳನ್ನಾಗಿರ್ಬೋದು, ಒಂದು ನಾರ್ಮಲ್ ಕೈದಿಗಳನ್ನು ಕೂಡ ಸೇರಿಸಬಾರ್ದು. ಅವರು ಮುಂದೆ ದೊಡ್ಡ ಕುಖ್ಯಾತಿಯಾಗಿ ಬದಲಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರವರ ಶಿಕ್ಷೆಗೆ ಅನುಗುಣವಾಗಿ ಕೈದಿಗಳನ್ನು ಅಂದರೆ ವರ್ಗಾವಣೆ ಮಾಡಬೇಕು, ಅಂದರೆ ವಿಂಗಡಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅಂಶಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಜೈಲು ಅಂದರೆ ಭಾರತದಲ್ಲಿರುವಂಥ ಅತಿ ದೊಡ್ಡ ದೊಡ್ಡ ಜೈಲುಗಳು, ಪ್ರಮುಖವಾಗಿರುವಂಥ ಜೈಲುಗಳಾಗಿರುವಂಥ ತಿಹಾರ್ ಜೈಲ್ ಆಗಿರಬಹುದು, ಮತ್ತು ಚಿಂಚನಗೂಡು ಜೈಲ್ ಆಗಿರ್ಬೋದು, ನಮ್ಮ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಸೇರಿದಂತೆ ಪ್ರತಿಯೊಂದು ಜೈಲುಗಳಲ್ಲಿ ಕೂಡ ಈ ಒಂದು ಟಫ್ ರೂಲ್ಸ್ ಕಡ್ಡಾಯವಾಗಿ ಇನ್ನು ಮುಂದೆ ಜಾರಿ ಆಗಬೇಕು. ಯಾಕಂದರೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಜೈಲಿನ ಒಳಗಡೆ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಟಫ್ ರೂಲ್ಸ್ ಅನ್ನ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನ ಸಲ್ಲಿಕೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇಂದಿನಿಂದಲೇ ಈ ಎಲ್ಲ ಒಂದು ಅಂಶಗಳನ್ನು ಕೂಡ ಉಲ್ಲೇಖ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಜೈಲುಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಫ್ರೀ ಇರೋದಿಲ್ಲ. ಕೈದಿಗಳಿಗೆ ಆಗಿರ್ಬೋದು, ಸಿಬ್ಬಂದಿಗಳಿಗೆ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲಿ ಕೂಡ CCTVಗಳ ಅಳವಡಿಕೆ ಇರಬೇಕು. ಮತ್ತೆ 6 ಕೈದಿಗಳಿಗೆ ಒಬ್ಬೊಬ್ಬ ಸಿಬ್ಬಂದಿಗಳ ಅಳವಡಿಕೆ ಆಗಿರಬೇಕು, ನಿಯೋಜನೆ ಆಗಿರಬೇಕು. ಹೀಗಿರುವಂತಹ ಒಂದು ಟಫ್ ರೂಲ್ಸ್ ಅನ್ನ ಈಗಾಗಲೇ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆಯ ADGP ಆಗಿರುವಂತಹ ಹಿತೇಂದ್ರ ಅವರು ಒಂದು ಸಮಿತಿಯನ್ನ ಮಾಡುವುದರ ಮೂಲಕ ಸಲ್ಲಿಕೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮುಂದೆ ಪ್ರತಿಯೊಂದು ಜೈಲುಗಳು ಕೂಡ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ 30 ಅಂಶಗಳನ್ನ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಜೈಲುಗಳಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇತ್ತು. ಒಳಗಡೆ ಇರುವಂತಹ ಕೈದಿಗಳಾಗಿರಬಹುದು, ಎಲ್ಲ ರೀತಿಯಾದಂತಹ ಆಕ್ಟಿವಿಟೀಸು, ಅಂದ್ರೆ ಅವರಿಗೆ ಡ್ರಗ್ಸ್ ಸಪ್ಲೈ ಆಗಿರಬಹುದು, ಮತ್ತೆ ಹೊರಗಿನ ಆಹಾರ ಆಗಿರಬಹುದು, ಮತ್ತೆ ಕೈದಿಗಳನ್ನು ಕೂಡ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕೈದಿಗಳನ್ನ ಹೊರಗಡೆ ಅಂದ್ರೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಕರೆದುಕೊಂಡು ಹೋಗಿರುವಂತಹ ಒಂದು ಉದಾಹರಣೆ ಆಗಿರಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆಯ ADGP ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ 3 ಜನ IAS ಅಧಿಕಾರಿಗಳನ್ನ ಒಳಗೊಂಡಿರುವಂತಹ ಈ ಒಂದು ಸಮಿತಿ ಪ್ರತಿಯೊಂದು ಜೈಲುಗಳ ಒಂದು ಅಂಶಗಳನ್ನ, ಅಲ್ಲಿರುವಂತಹ ಒಂದು ಹಿತಮಿತಗಳನ್ನ ಪರಿಶೀಲನೆ ಮಾಡಿ ಒಂದು ಟಫ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಆ 30 ಅಂಶಗಳಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ 3 ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದೇ ಜೈಲಿನಲ್ಲಿ ಕೆಲಸವನ್ನ ಮಾಡಬಾರ್ದು, ಅವರು ಟ್ರಾನ್ಸ್ಫರ್ ಆಗಬೇಕು, ವರ್ಗಾವಣೆ ಆಗಬೇಕು ಅನ್ನುವಂಥದ್ದು ಸೇರಿದಂತೆ ಮತ್ತೆ ಪ್ರತಿಯೊಂದು ಸಿಬ್ಬಂದಿಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಬೇಕು. ಮತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಜೈಲುಗಳಲ್ಲಿ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ 6 ಕೈದಿಗಳಿಗೆ ಒಬ್ಬ ಸಿಬ್ಬಂದಿ ನಿಯೋಜನೆ ಇರಬೇಕು, ಇದು ರೂಲ್ಸ್ ಅಲ್ಲಿ ಇರುವಂತದ್ದು. ಮತ್ತೆ ಕೈದಿಗಳಿಗೆ ಹೊರಗಿನ ಆಹಾರ ಆಗಿರಬಹುದು, ಹಣ್ಣುಗಳಾಗಿರಬಹುದು, ತಿಂಡಿಗಳಾಗಿರಬಹುದು, ಯಾವುದೇ ಒಂದು ಆಹಾರವನ್ನ ಕೈದಿಗಳಿಗೆ ಕೊಡಬಾರ್ದು. ಏನಿದ್ರು ಒಳಗಡೆನೆ ಏನು ಜೈಲಲ್ಲಿ ಏನು ಆಹಾರವನ್ನ ಕೊಡ್ತಾರೋ ಆ ಒಂದು ಆಹಾರವನ್ನ ಮಾತ್ರ ಕೈದಿಗಳಿಗೆ ಕೊಡಬೇಕು. ಅದನ್ನ ಹೊರತುಪಡಿಸಿ ಬೇರೆ ಆಹಾರವನ್ನು ಕೂಡ ಕೊಡಬಾರ್ದು. ಮತ್ತೆ ಜೈಲಿನ ಒಂದು ಏನು ಕಾಂಪೌಂಡ್ ಇರುತ್ತೋ ಅದು ಮಿನಿಮಮ್ 30 ಅಡಿಯಷ್ಟು ಇರಲೇಬೇಕು. ಇದರಿಂದ ಕೈದಿಗಳು ತಪ್ಪಿಸಿಕೊಳ್ಳೋದಾಗಿರಲಿ, ಯಾವುದೇ ರೀತಿಯಾದಂತಹ ಆಕ್ಟಿವಿಟೀಸ್ಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಅಂಶಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಸೇರಿದಂತೆ ಪ್ರತಿಯೊಂದು ಕೈದಿಗಳಿಗೂ ಕೂಡ ಅಂದ್ರೆ ಆಯಾ ಶಿಕ್ಷೆಗೆ ಅನುಗುಣವಾಗಿ ಅವರನ್ನ ವರ್ಗಾವಣೆ ಮಾಡಬೇಕು. ಒಂದೇ ಒಂದು ಬ್ಯಾರಕ್ನಲ್ಲಿ ಎಲ್ಲ ರೀತಿಯಾದ ಕೈಗಳನ್ನು ಹಾಕಬಾರ್ದು. ಅಂದ್ರೆ ನಟೋರಿಯಸ್ ಜೊತೆಗೆ ಈ ಕಳ್ಳತನದ ಒಂದು ಆಧಾರದ ಮೇಲೆ ಹೋಗಿರುವಂಥ ಕೈದಿಗಳನ್ನಾಗಿರ್ಬೋದು, ಒಂದು ನಾರ್ಮಲ್ ಕೈದಿಗಳನ್ನು ಕೂಡ ಸೇರಿಸಬಾರ್ದು. ಅವರು ಮುಂದೆ ದೊಡ್ಡ ಕುಖ್ಯಾತಿಯಾಗಿ ಬದಲಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರವರ ಶಿಕ್ಷೆಗೆ ಅನುಗುಣವಾಗಿ ಕೈದಿಗಳನ್ನು ಅಂದರೆ ವರ್ಗಾವಣೆ ಮಾಡಬೇಕು, ಅಂದರೆ ವಿಂಗಡಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅಂಶಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಜೈಲು ಅಂದರೆ ಭಾರತದಲ್ಲಿರುವಂಥ ಅತಿ ದೊಡ್ಡ ದೊಡ್ಡ ಜೈಲುಗಳು, ಪ್ರಮುಖವಾಗಿರುವಂಥ ಜೈಲುಗಳಾಗಿರುವಂಥ ತಿಹಾರ್ ಜೈಲ್ ಆಗಿರಬಹುದು, ಮತ್ತು ಚಿಂಚನಗೂಡು ಜೈಲ್ ಆಗಿರ್ಬೋದು, ನಮ್ಮ ಬೆಂಗಳೂರಿನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಸೇರಿದಂತೆ ಪ್ರತಿಯೊಂದು ಜೈಲುಗಳಲ್ಲಿ ಕೂಡ ಈ ಒಂದು ಟಫ್ ರೂಲ್ಸ್ ಕಡ್ಡಾಯವಾಗಿ ಇನ್ನು ಮುಂದೆ ಜಾರಿ ಆಗಬೇಕು. ಯಾಕಂದರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಜೈಲಿನ ಒಳಗಡೆ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಅನ್ನ ಕಾನೂನು ಮತ್ತು ಸುವ್ಯವಸ್ಥೆಯ ADGP ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನ ಸಲ್ಲಿಕೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇಂದಿನಿಂದಲೇ ಈ ಎಲ್ಲ ಒಂದು ಅಂಶಗಳನ್ನು ಕೂಡ ಉಲ್ಲೇಖ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಜೈಲುಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಫ್ರೀ ಇರೋದಿಲ್ಲ. ಕೈದಿಗಳಿಗೆ ಆಗಿರ್ಬೋದು, ಸಿಬ್ಬಂದಿಗಳಿಗೆ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಟಫ್ ರೂಲ್ಸ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲಿ ಕೂಡ CCTVಗಳ ಅಳವಡಿಕೆ
ಇರಬೇಕು, ಮತ್ತು 6 ಕೈದಿಗಳಿಗೆ ಒಬ್ಬೊಬ್ಬ ಸಿಬ್ಬಂದಿಗಳು ಅಳವಡಿಕೆ ಆಗಿರಬೇಕು, ನಿಯೋಜನೆ ಆಗಿರಬೇಕು. ಹೀಗಿರುವಂಥ ಒಂದು ಟಫ್ ರೂಲ್ಸನ್ನು ಈಗಾಗಲೇ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ADGP ಆಗಿರುವಂಥ ಹಿತೇಂದರ್ ಅವರು ಒಂದು ಸಮಿತಿಯನ್ನು ಮಾಡುವುದರ ಮೂಲಕ ಸಲ್ಲಿಕೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.